ಗುಡ್ ಮಾರ್ನಿಂಗ್ ಟು ಆಲ್ ಯೂಟ್ಯೂಬರ್ಸ್ ಇನ್ ದ ವರ್ಲ್ಡ್. ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಗಿರೋದರಿಂದ ಜೂನ್ 1, 2023ರಿಂದ ಜುಲೈ 12, ಜೂನ್ 1, 2024ರಿಂದ ಜುಲೈ 12, 2025ವರೆಗೆ ಅಂದರೆ 42 ದಿವಸಗಳ ಕಾಲ ಮಂಗಳ ರಾಶಿಯಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾನೆ. ಇಷ್ಟು ದಿವಸ ಅವನು ನಿಮಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾಯಿದ್ದ, ಇವಾಗ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಅದು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಪ್ರಪಂಚದ ಎಲ್ಲ ಮಕರ ರಾಶಿಯವರಿಗೆ ಅದ್ಭುತವಾದಂಥ ಫಲಗಳನ್ನು ಮಂಗಳ ಕೊಡ್ತಾ ಇದ್ದಾನೆ. ಯಾಕಂದರೆ ಮಂಗಳನಿಗೆ 2 ರಾಶಿಗಳ ಅಧಿಪತ್ಯ ಇದೆ. ಒಂದು ಮೇಷರಾಶಿ, ಇನ್ನೊಂದು ವೃಶ್ಚಿಕ ರಾಶಿ. ಇವೆರಡೂ ಅವನ ಸ್ವಂತ ರಾಶಿಗಳು. ಸೊ ಮಕರ ರಾಶಿಯಲ್ಲಿ ಅವನು ಉಚ್ಚನಾಗಿರ್ತಾನೆ, ಅಂದರೆ ನಿಮ್ಮ ರಾಶಿ ಬಂದಾಗ ಉಚ್ಚ ಇರ್ತಾನೆ. ಇವಾಗ ಮಕರ ರಾಶಿಯವರಿಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಮಂಗಳ 10, 11, 12, 1 ಅಂದರೆ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 4ನೇ ಮನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಂದ್ರ ಸ್ಥಾನ ಅಂತ, ಸೆಂಟ್ರಲ್ ಹೌಸ್ ಆಫ್ ದ ವೇದಿಕ್ ಆಸ್ಟ್ರಾಲಜಿ ಇನ್ ಹಾರೋಸ್ಕೋಪ್. ಸೊ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡ್ತಕ್ಕಂಥ ಮಂಗಳ ಗ್ರಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರುಚಕ ಎಂಬ ಪಂಚಪುರುಷ ಮಹಾಯೋಗವನ್ನು ಉಂಟು ಮಾಡ್ತಾನೆ. ಸೊ ಒಬ್ಬ ವ್ಯಕ್ತಿಯ ಕುಂಡಲಿಯಲ್ಲಿ 5 ಮಹಾಯೋಗಗಳದವು. ರುಚಕ ಯೋಗ, ಹಂಸಯೋಗ, ಭದ್ರಯೋಗ, ಮಾಳವ ಯೋಗ, ಶಶಕ ಯೋಗ. ಈ 5 ಪಂಚ ಮಹಾಪುರುಷಗಳಲ್ಲಿ ಒಂದು ಯೋಗ ಇದ್ದರೆ ಆ ವ್ಯಕ್ತಿ ರಾಜನಂತೆ ಬಾಳ್ತಾನೆ. ಎಷ್ಟೇ ಕಷ್ಟ, ಸುಖ, ದುಃಖ ಏನೇ ಬಂದರೂ ಕೂಡ ಈ ಲಿವ್ಸ್ ಲೈಕ್ ಎ ಕಿಂಗ್, ರಾಜನಂತೆ ಇರ್ತಾನೆ. ಅಂಥ ಯೋಗವನ್ನು ಆ ಯೋಗಗಳು ಕೊಡ್ತಾವೆ. ಅದರಲ್ಲಿ ಇದು ರುಚಕ ಯೋಗ ಮಂಗಳನಿಂದ ಉಂಟಾಗ್ತಾ ಇದೆ 4ನೇ ಮನೆಯಲ್ಲಿ. ಸೊ ಮಕರ ರಾಶಿಯವರಿಗೆ ಒಂದು ಅವಕಾಶವನ್ನು ಮಂಗಳ ಕೊಡ್ತಾ ಇದ್ದಾನೆ. ಮಂಗಳ ಕುರ್ರಗ್ರಹ, ಲಗ್ನಕ್ಕೆ ಅಧಿಪತಿ, ಬೆಂಕಿಗೆ ಅಧಿಪತಿ, ಎಲೆಕ್ಟ್ರಿಕ್ ಅಧಿಪತಿ, ಇವೆಲ್ಲವೂ ಭೂ ಸಂಬಂಧ ವ್ಯವಹಾರಗಳಿಗೆ ಅಧಿಪತಿ, ಬ್ಲಡ್ಗೆ ಕಾರಕ. ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದ್ರು ಮಂಗಳನಿಂದಲೇ ಬರೋದು. ಎಲ್ಲರ ಏನಾರ ಮರ್ಡ್ರು ಆಗ್ಯಾವಂದರೆ ಅದಕ್ಕೆ ಮಂಗಳನೇ ಕಾರಣ. ಎಲ್ಲರ ಬೆಂಕಿ ಹತ್ತೈತಿ ಮನ್ಯಾಗ, ಹೊರಗೆ, ಆಫೀಸ್ನಾಗ, ಬಿಸ್ನೆಸ್ನಾಗ ಅಂದರೆ ಅದಕ್ಕೆ ಮಂಗಳೇ ಕಾರಣ. ಕುಜಗ್ರಹ, ಅಂಗಾರಕ. ಅದಕ್ಕೆ ಮಂಗಳ ಬಹಳ ಪವರ್ಫುಲ್ ಗ್ರಹ. ಆದರೆ ಅವನು ಸ್ವಂತ ಮನೆಯಲ್ಲಿದ್ದಾನೆ, ಒಳ್ಳೆಯ ಫಲನೇ ಕೊಡ್ತಾನೆ ಮಕರ ರಾಶಿಯವರಿಗೆ. ಇವಾಗ ಚಾರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ. ಇದು ಎಕ್ಸಾಂಪಲ್ ಹಾರೋಸ್ಕೋಪು ಸಂಖ್ಯೆ 10 ಮಕರ ರಾಶಿ. ಇಲ್ಲಿಂದ ಎಣಿಸಿ 1, 2, 3, 4. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಮಂಗಳ ಅಂದರೆ ಮಾರ್ಸ್, ಕಂಪ್ಯೂಟರೈಸ್ ಜನರೇಟೆಡ್ ಹಾರೋಸ್ಕೋಪ್ ಇದ್ದರೆ MA ಅಂತ ಬರುತ್ತಾರೆ. ಮಾರ್ಸ್, ಮಂಗಳ, ಕುಜ, ಭೌಮ, ಅಂಗಾರಕ ಎಲ್ಲ ಒಂದೇ. ಜೂನ್ 1ರಿಂದ ಜುಲೈ 12ರವರೆಗೆ ಮೇಷರಾಶಿಯಲ್ಲಿರ್ತಾನೆ. 1, 2, 3, 4 ಇಲ್ಲಿ ಚಂದ್ರ ಇರೋದ್ರಿಂದ ಇದು ನಿಮ್ಮ ರಾಶಿ. 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಇದು 1, 2, 3, 4 ಕೇಂದ್ರ ಸ್ಥಾನ ಆಗೋದ್ರಿಂದ ಇದು ಪಂಚಪುರುಷ ಮಹಾಯೋಗ ಆಗ್ತಾಯಿದೆ. ಈ ಪಂಚಪುರುಷ ಮಹಾಯೋಗ ಮಕರ ರಾಶಿಯವರಿಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಮಂಗಳ ಪೂರ್ವಗ್ರಹ ಆದರೂ ಕೂಡ, ಪಾಪಿಷ್ಠ ಗ್ರಹ ಆದರೂ ಕೂಡ ಸ್ವಂತ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಫಲನೇ ಕೊಡ್ತಾನೆ, ಕೆಟ್ಟದ್ದು ಕೊಡುವುದಿಲ್ಲ. ಏನು ಕೊಡ್ತಾನೆ ಮಕರ ರಾಶಿಯವರಿಗೆ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಗ್ರಹ ಅಂದರೆ, ಭಾಳ ದಿವಸಗಳಿಂದ ಮನೆ ತೊಗೋಬೇಕು, ಗಾಡಿ ತೊಗೋಬೇಕು, ಸ್ವಂತ ಜಾಗ ತೊಗೋಬೇಕು, ಆಸ್ತಿ ಮಾಡ್ಕೋಬೇಕು ಅಂತ ಏನಾದರೂ ವಿಚಾರ ಮಾಡಿದರೆ, ಹಣ ಇದ್ದರೆ ಇವಾಗ ಖರೀದಿ ಮಾಡ್ಬೋದು. ಒಂದು ಮಳೆ ಬೀಳ್ತಾ ಇದೆ, ಮನೆ ಬಿದ್ದಿರ್ಬೋದು, ಮಳೆ ಮನೆ, ಅದನ್ನು ರಿಪೇರಿ ಮಾಡಿಸ್ಬೋದು. ಹಣ ಇದ್ದರೆ ಮಾಡಿಸ್ಬೋದು. ಹಣ ಇಲ್ಲ ಅಂದರೆ ಬ್ಯಾಂಕ್ನಲ್ಲಿ ಲೋನ್ ಹಾಕಿ ಸಿಗ್ತಾವು. ಮನೆ ದುರಸ್ತೀಕರಣ, ರೆನೋವೇಷನ್ ಆಫ್ ದ ಹೌಸ್, ಮನೆಯನ್ನು ನವೀಕರಣ ಮಾಡ್ಬೋದು. ಆಮೇಲೆ ಮನೆಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಇದ್ದರೂ, ಯಾವುದೇ ಸಮಸ್ಯೆ ಇದ್ದರೂ ಜುಲೈ 12ರೊಳಗೆ ಬಗೆಹರಿಯುವ ಲಕ್ಷಣಗಳು ಭಾಳ ಇವೆ. ಭಾಳ ದಿವಸಗಳಿಂದ ಮನೆಯ ವ್ಯಾಜ್ಯಗಳು ಇರ್ತಾವೆ. ಮನೆಗೆ ಸಂಬಂಧಪಟ್ಟ ತಂಟೆ, ತಕರಾರು, ಕಲಹ, ವಾಗ್ವಾದ, ವೈವಿಧ್ಯತೆ ಏನಾರು ಇರ್ತಾವಲ್ಲ, ಅವೆಲ್ಲವುಗಳು
ಸಮಾಲೋಚನೆ ಮಾಡಿಕೊಂಡ್ರೆ ಬಗೆಹರಿಯತಕ್ಕಂಥ ಲಕ್ಷಣಗಳು ಭಾಳ ಇವೆ. ಆಮೇಲೆ ಈ ಹಿಂದಿನ ಕಾಲದ ಮನೆ ಇರ್ತಾವೆ, ಅವು ಬಿದ್ದಿರ್ತಾವೆ, ಅವನ್ನ ನೀವು ರಿನೋವೇಷನ್ ಮಾಡ್ಬೋದು. ಮನೆಯನ್ನು ಪಾಳು ಕೆಡವಿ ಹೊಸ ಮನೆ ಕಟ್ಟಿಸ್ತಕ್ಕಂಥ ಯೋಗ ಮಕರ ರಾಶಿಯವರಿಗೆ ಇದೆ. ಕೆಲವು ಗಣಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಸಾಕಷ್ಟು ಶ್ರೀಮಂತರಿರ್ತಾರೆ, ಗಣಿ ಸಂಬಂಧ ವ್ಯವಹಾರ ಮಾಡಬೇಕು, ಭೂ ಸಂಬಂಧ ವ್ಯವಹಾರ ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ರೆ ಇವಾಗ ನೀವು ಗಣಿ ಖರೀದಿ ಮಾಡ್ಬೋದು. ಏನು ಮೈನಿಂಗ್ ಕಂಪನಿ ಖರೀದಿ ಮಾಡ್ಬೋದು. ಖರೀದಿ ಮಾಡ್ತಕ್ಕಂಥ ಅವಕಾಶ ಇದೆ, ಒಳ್ಳೆಯ ಒಂದು ಯೋಗ ಇದೆ. ಆಮೇಲೆ ಎಲ್ಲರೂ ಯಾರ್ಯಾರ ಹಿರಿಯರ ಹಣ ಇಟ್ಟಿದ್ರೆ ಗೊತ್ತಿರೋದಿಲ್ಲ, ಅಂಥ ಹಣ ಮಕರ ರಾಶಿಯವರಿಗೆ ಸಿಗ್ಬೋದು. ಗುಪ್ತಧನ, ಸೀಕ್ರೆಟ್ ಅಮೌಂಟ್, ಸೀಕ್ರೆಟ್ ಮನಿ, ಅಥವಾ ನೀವು ಯಾವಾಗೋ ಎಲ್ಲೋ ಒಂದು ಹಣ ಇಟ್ಟಿದ್ದೀರಿ, ನೆನಪಿರೋದಿಲ್ಲ, ಇವಾಗ ಅದು ನಿಮಗೆ ಸಿಗ್ಬೋದು ಅಚಾನಕ್ಕಾಗಿ, ಹಾಗೂ ಚಾನ್ಸಸ್ಸು ಉಂಟು. ಆಮೇಲೆ ಕೆಲವರು ಹಳ್ಳಿಯಲ್ಲಿ ಇರ್ತೀರ, ಈ ಬೇಸಾಯ ಒಮ್ಮೊಮ್ಮೆ ಬೇಸಾಯದ ಲಾಭ ಇರೋದಿಲ್ಲ, ಕೃಷಿಯಲ್ಲಿ ಲಾಭ ಇರೋದಿಲ್ಲ, ಬಿಸ್ನೆಸ್ಸಲ್ಲಿ ಲಾಭ ಇರೋದಿಲ್ಲ, ವೃಕ್ಷನಾಗಿರ್ತೈತಿ, ಎಜುಕೇಟೆಡ್ ಇರ್ತೀರಿ. ಅವಾಗ ಏನು ಮಾಡ್ತೀರಿ, ಇವಾಗ ಅವ ಮಂಗಳ ಗ್ರಹ ಏನು ಮಾಡ್ತಾನೆ, ನಿಮ್ಮನ್ನು ಊರು ಬಿಡಿಸ್ತಾನೆ, ಪಟ್ಟಣ ಶುರುವಾಗಿ ಮಾಡ್ತಾನೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಬ್ಗಾಗಿ, ಬಿಸ್ನೆಸ್ಗಾಗಿ, ನೌಕರಿಗಾಗಿ, ಉದ್ಯೋಗಕ್ಕಾಗಿ ಹೋಗ್ತಕ್ಕಂಥ ಯೋಗವನ್ನು ಈ ಪಂಚಪುರುಷ ಮಹಾಯೋಗದಲ್ಲಿ ಮಂಗಳ ಮಕರ ರಾಶಿಯವರಿಗೆ ಒದಗಿಸ್ತಾನೆ. ಅದರ ಉಪಯೋಗ ತಗೋಬೇಕು. ಯಾರ್ಯಾರು ನಿರುದ್ಯೋಗಿಗಳಾಗಿ ಖಾಲಿ ಕೂತೀರಿ, ನೀವು ಎಲೆಕ್ಟ್ರಿಕಲ್ ಬಿಸ್ನೆಸ್ ಮಾಡ್ಬೋದು, ಅಗ್ನಿಶಾಮಕ ದಳದಲ್ಲಿ ನೌಕರಿ ಪಡೆಯಬಹುದು. ಆಮೇಲೆ ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನೌಕರಿ ಮಾಡ್ಬೋದು, ಅಥವಾ ಆಟೋಮೊಬೈಲ್ ಸೆಕ್ಷನ್ನಲ್ಲಿ ನೀವು ನೌಕರಿ ಮಾಡ್ಬೋದು, ಮಷಿನರಿ ಸೆಕ್ಷನಲ್ಲಿ ನೌಕರಿ ಮಾಡ್ಬೋದು, ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿ. ಎಲ್ಲಾದರೂ ನಿರುದ್ಯೋಗಿ ಯುವಕರಿಗೆ ಅಥವಾ ಉದ್ಯೋಗ ಇಲ್ಲದವರಿಗೆ ಅಥವಾ ಬಿಸ್ನೆಸ್ನಲ್ಲಿ ಲಾಸ್ ಆದವರಿಗೆ ಸಿಟಿ ಸೇರ್ತಕ್ಕಂಥ ಅವಕಾಶವನ್ನು ಈ ಪಂಚಪುರುಷ ಮಹಾಯೋಗದಲ್ಲಿ ಮಂಗಳ ಕೊಡ್ತಾನೆ. ದೊಡ್ಡ ದೊಡ್ಡ ನಗರಗಳಲ್ಲಿ ನೀವು ಜೀವನಕ್ಕಾಗಿ ಹೋಗ್ಬೋದು, ವಲಸೆ ಹೋಗ್ಬೋದು, ಅಥವಾ ಜೀವನೋಪಾಯಕ್ಕಾಗಿ ಪಟ್ಟಣವನ್ನು ಸೇರ್ಬೋದು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಬ್ ಅವಕಾಶಗಳು ಸಿಗ್ತಾವೆ, ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ ಬರುತ್ತೆ. ತೋಟ, ಹೊಲ, ಗದ್ದೆ ಇವುಗಳು ಏನಾದರೂ ಮಾಡ್ತಾಯಿದ್ರೆ, ಇವಾಗ ಮಳೆ ಬರ್ತಾಯಿದೆ, ಸರಿಯಾಗಿ ಬಿತ್ತನೆ ಮಾಡಿದರೆ ಮುಂದೆ ನಿಮಗೆ ಸಾಕಷ್ಟು ಇಳುವರಿ ಕೃಷಿಯಲ್ಲಿ ಬರಬಹುದು. ನಿಮ್ಮ ಮೊದಲ ಸೋದರ ಏನಾದರೂ ಅನಾರೋಗ್ಯದಿಂದ ಇದ್ದರೆ, ಅಥವಾ ಸೋದರಿ ಏನಾದರೂ ಫೈನಾನ್ಷಿಯಲ್ ಮ್ಯಾಟರ್ಸ್ ಇದ್ದರೆ, ಅವೆಲ್ಲವೂ ಈಗ ಕ್ಲಿಯರ್ ಆಗ್ತಾವೆ. ಅಣ್ಣ ತಂಗಿ ಮಧ್ಯೆ ಏನಾದರೂ ಫೈನಾನ್ಷಿಯಲಿ ಡಿಸ್ಟರ್ಬೆನ್ಸಸ್ಸು, ಫೈನಾನ್ಷಿಯಲ್ ತೊಂದರೆಗಳು ಬಂದಿದ್ದರೆ ಇವಾಗ ಎಲ್ಲವೂ ಸರಿ ಆಗ್ತಾವೆ. ನೀವು ನಿಮ್ಮ ತಂಗಿ ಇರ್ತಾಳೆ, ಎಜುಕೇಷನ್ ಮುಗಿಸಿರ್ತಾಳೆ, ಫರ್ದರ್ ಎಜುಕೇಷನ್ ಸಲುವಾಗಿ ಹಣದ ಸಹಾಯ ಮಾಡಬೇಕು ಅಂದರೆ ಅವಳಿಗೆ ಸಹಾಯ ಮಾಡ್ತಕ್ಕಂಥ ಯೋಗ ಬರುತ್ತೆ, ಅಥವಾ ನೀವು ಅವಳಿಂದ ಸಹಾಯವನ್ನು ಪಡ್ಕೋಬೋದು, ವಯಸ್ಸಿ ವರ್ಷ. ಆಮೇಲೆ ನಿಮ್ಮ ಸ್ನೇಹಿತರ ಅನಾರೋಗ್ಯ, ನಿಮ್ಮ ಸ್ನೇಹಿತರಿರ್ತಾರೆ, ಅವರಿಗೆ ಆರೋಗ್ಯ ಕೆಟ್ಟಿರುತ್ತೆ, ನಿಮ್ಮ ಒಂದು ಸಹಾನುಭೂತಿಯಿಂದ ಅವರಿಗೆ ಮೆಡಿಕಲ್ ಏಡ್ ಸಿಕ್ಕು ಅವರು ಆರಾಮಾಗ್ಬೋದು. ಆದರೆ ನೋಡಿರಿ, ಮಂಗಳ ಉಗ್ರ ಗ್ರಹ, ಅವನು ಸ್ವಂತ ರಾಶಿಯಲ್ಲಿದ್ದರೂ ಕೂಡ ತನ್ನ ಒಂದು ಶಖವನ್ನು, ತನ್ನ ಪವರನ್ನು ತೋರಿಸ್ತಾನೆ. ಸ್ವಂತ ಮನೆಯಲ್ಲಿದ್ದಾನೆ ಮಂಗಳ. ಸೊ ಜೂನ್ 1ರಿಂದ ಜುಲೈ 12ರವರೆಗೆ 1% ಏನಾದರೂ ಅತ್ತೆ ಸೊಸೆ ನಡುವೆ, ತಾಯಿ ಮಗಳ ನಡುವೆ ಭಿನ್ನಾಭಿಪ್ರಾಯ ಬರಬಹುದು. ಯಾವುದೋ ಒಂದು ವಿಷಯದಲ್ಲಿ ಹುಷಾರಾಗಿದ್ದರೆ ಸ್ವಲ್ಪ ಒಳ್ಳೆಯದು. ಯಾಕಂದರೆ ಮಂಗಳ ಅವನು ಸಾಮಾನ್ಯ ಗ್ರಹ ಅಲ್ಲ, ತಿಳ್ಕೊರಿ. ಏನಾದರೂ ಮನೆಯಾಗೆ ತಂದೆ ಮಗಳ ನಡುವೆ, ತಾಯಿ ಮಗಳ ನಡುವೆ, ಅದೇ ಸೊಸೆ ನಡುವೆ ಈ ಒಂದು 42 ದಿವಸಗಳಲ್ಲಿ ಹೊಂದಾಣಿಕೆ ಆಗದೇ ಇರತಕ್ಕಂಥ ಕೆಲವು ಸನ್ನಿವೇಶಗಳು, ವಾತಾವರಣಗಳು ಮನೆಯಲ್ಲಿ ಉಂಟಾಗಬಹುದು. ಬಹಳ ಶಾಂತ ರೀತಿಯಿಂದ ಇದ್ದರೆ ಒಳ್ಳೆಯದು. ಯಾಕಂದರೆ ಮಂಗಳ ಬೆಂಕಿ ಗ್ರಹ, ತೊಂದರೆ ಕೊಡಬಹುದು. 1% ಅಷ್ಟೇ, 99% ಒಳ್ಳೆಯದ ಮಾಡ್ತಾನೆ. ಸೊ ಮಕರ ರಾಶಿಯವರು ಜೂನ್ 1ರಿಂದ ಜುಲೈ 12ರವರೆಗೆ ಹೊಲ, ಮನೆ, ಗದ್ದೆ, ತೋಟ, ಪಟ್ಟಿ, ವೆಹಿಕಲ್ಲು ಇವು ಯಾವುದರ ಒಂದು ಲಾಭ ಖರೀದಿ ಯೋಗ ಇದೆ.
ಪಡ್ಕೊಳ್ಳಿ. ಇದು ಗೋಚಾರ ಭವಿಷ್ಯ. ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಯಾವುದೋ ಗ್ರಹದ ಮಹರ್ದಶೆ ಅಥವಾ ಮಂಗಳನ ಅಂತರ್ದಶೆ ನಡೀತಾ ಇದ್ದರೆ, ಮಕರ ರಾಶಿಯಾಗಿ ಮಕರ ಲಗ್ನವಾಗಿ ಸುಖಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಶನಿ ಇದ್ದರೆ ಅದ್ಭುತವಾದಂಥ ಅವಕಾಶ, ಒಳ್ಳೆಯದು ಹಾಗೇ ಆಗುತ್ತೆ. ಮಕರ ರಾಶಿಯವರಿಗೆ ಇದರ ಉಪಯೋಗ ಪಡ್ಕೊಳ್ಳಿ. ಇದು ಮಂಗಳ ಗ್ರಹದಿಂದ ಹೇಳ್ತಾ ಇದ್ದೀನಿ. ಇದು ಇನ್ನು ನಿಮಗೆ ಇದು ಬರಬೇಕಾದ್ರೆ 18 ತಿಂಗಳಾಗಬೇಕು. ಸೊ 18 ತಿಂಗಳವರೆಗೆ ಕಾಯಬೇಕಾಗತ್ತೆ. ಹೀಗೆ ಅದರ ಉಪಯೋಗವನ್ನು ತಗೊಳ್ಳಿ. ಇದು ಮಹಾರಾಜಯೋಗ ನಡೀತಾ ಇದೆ ಮಕರ ರಾಶಿಯಲ್ಲಿ. ನಿಮ್ಮ ಮೂಲ ಜಾತಕದಲ್ಲಿ ಯಾವ ದಶೆ ಅಂತರ್ದಶೆ ಇದೆ ನೋಡಿಕೊಳ್ಳಿ. ಶುಭ ಗ್ರಹಗಳ ದಶೆ ಅಂತರ್ದಶೆ ನಡೀತಾ ಇದ್ದರೆ, ಕೇಂದ್ರ ತ್ರಿಕೋಣಾಧಿಪತಿಗಳ ದಶೆ ಅಂತರ್ದಶೆ ನಡೀತಾ ಇದ್ದರೆ, ಮಹಾನ್ ರಾಜಯೋಗ ನಡೀತಾ ಇದ್ದರೆ ಒಳ್ಳೆಯ ಕೆಲಸ, ಒಳ್ಳೆಯ ಅವಕಾಶ ಹಾಗೆ ಆಗುತ್ತೆ. ಧನ್ಯವಾದಗಳು. ಏನಾದರೂ ತೊಂದರೆ, ತಕರಾರು, ಅಡ್ಡಿ, ಆತಂಕ ಬರ್ತಾಯಿದ್ರೆ ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠಣ ಮಾಡ್ತಾ ಹೋಗಿ, ಒಳ್ಳೆಯದಾಗುತ್ತೆ. ಧನ್ಯವಾದ.